everyone, welcome to my channel Sri Chandika Tailoring Class 14. ನಮಸ್ತೆ ಎಲ್ರಿಗೂ ಶ್ರೀ ಚಂಡಿಕಾ ಹೊಲಿಗೆ ತರಬೇತಿ 14 ಸ್ವಾಗತ ಎಲ್ರಿಗೂ. ಫ್ರೆಂಡ್ಸ್, ಕಳೆದ ವಿಡಿಯೋದಲ್ಲಿ ಕರ್ಚಿಫ್ ಕೈ ಹೊಲಿಗೆ ಡ್ರಾಯಿಂಗ್ ನೋಡಿದ್ದೀವಿ. ಈ ದಿನದ ಸಂಚಿಕೆಯಲ್ಲಿ ಹೊಲಿಗೆ ನೋಟ್ಸ್ ನೋಡೋಣ ಮತ್ತು ಪೇಪರ್ ಡ್ರಾಯಿಂಗ್ ಕೂಡ ನೋಡೋಣ. ಹೊಲಿಗೆ ನೋಟ್ಸ್, ಹೊಲಿಯುವ ವಿಧಾನ. ನಾನಿಲ್ಲಿ ಸಣ್ಣ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಹೊಲಿಯುವ ವಿಧಾನ ನೋಡೋಣ. 0 ದಿಂದ A, 0 ದಿಂದ A, 2 ರಿಂದ C ವರೆಗೆ ಒಂದು ಮಡಿಕೆ ಮಡಚಿ, ನಂತರದಲ್ಲಿ ಇನ್ನೊಂದು ಮಡಕೆ ಮಡಚಿಕೊಂಡು ಓಡುವ ಹೊಲಿಗೆ ಹಾಕತಕ್ಕದ್ದು. ನಾನಿಲ್ಲಿ ಸಣ್ಣಗೆ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಬದಿ ಹೊಲಿದಾಗ ಹೊಲಿಗೆ ಹೀಗೆ ಓಡುವ ಹೊಲಿಗೆ ಹೀಗೆ ಬರುತ್ತೆ. ಎರಡನೇದಾಗಿ 2 ಇಂದ G ವರೆಗೆ, 3 ಇಂದ H ವರೆಗೆ ಒಂದು ಮಡಿಕೆ, ನಂತರದಲ್ಲಿ ಇನ್ನೊಂದು ಮಡಿಕೆ ಮಡಚಿಕೊಂಡು ಓಡುವ ಹೊಲಿಗೆ ಹಾಕುವುದು. ಮೂರನೇದಾಗಿ 3 ರಿಂದ D ವರೆಗೆ, 1 ರಿಂದ B ವರೆಗೆ ಒಂದು ಬಾರಿ ಮಡಚಿಕೊಂಡು ನಂತರದಲ್ಲಿ ಮತ್ತೊಮ್ಮೆ ಮಡಚಿಕೊಂಡು ಓಡುವ ಹೊಲಿಗೆ. ಹಾಗೆ 4 ನಡೆದು 3 ಕಡೆ ಓಡುವ ಹೊಲಿಗೆ ಆದಾಗ ಈ ಡ್ರಾಯಿಂಗಲ್ಲಿ ಕಾಣೋಗಿ ಸಣ್ಣಗೆ ಡ್ರಾಯಿಂಗ್ ನೋಡೋಕ್ಕಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ ಥರ ಬರುತ್ತೆ ಹೊಲಿಗೆ. ಮೊದಲಿಲ್ಲಿ 2ನೇದು 3ನೇದು ಹೊಲಿಗೆ ಹೀಗೆ ಬರುತ್ತೆ. ಈಗ 4ನೇ ಸೈಡು ಮಡಚಿಕೊಂಡು ಹೊಲಿಗೆ ಹಾಕಿದಾಗ ಫುಲ್ಲು ಈ ಥರ ಬರುತ್ತೆ. ನೋಡ್ಕೊಳ್ಳೋಣ. ಇದು 3 ಸೈಡು ಹೊಲಿದಾಗ ಓಡುವ ಹೊಲಿಗೆ ಆದಾಗ ಹೀಗೆ ಬರುತ್ತೆ. ಈಗ 4ನೇದು ನೋಡುವ. 4ನೇದು 1 ರಿಂದ F ವರೆಗೆ, 0 ದಿಂದ E ವರೆಗೆ ಒಂದು ಸಲ ಮಡಚಿಕೊಂಡು ಮತ್ತೊಮ್ಮೆ ಮಡಚಿಕೊಂಡು ಓಡುವ ಹೊಲಿಗೆ. ನೋಡಿ, ಈಗ ಇದು ಸಣ್ಣದಾಗಿ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ. ಇದು ಸುತ್ತಲೂ ಓಡುವ ಹೊಲಿಗೆ ಆದಾಗ ಈ ಡ್ರಾಯಿಂಗಲ್ಲಿರೋ ಥರ ಬಟ್ಟೆ ಬರುತ್ತೆ. ಈಗ ಸುತ್ತಲೂ ಓಡುವ ಹೊಲಿಗೆ ಆಯಿತು. ಈಗ ಕೈ ಹೊಲಿಗೆ ಹೇಗೆ ಅನ್ನುವ ಹೊಲಿಯುವ ವಿಧಾನವನ್ನು ನೋಡುವ. ನೋಡಿ, ಹೊಲಿದಾದ್ಮೇಲೆ ಡ್ರಾಯಿಂಗ್ ಈ ಥರ ಬರುತ್ತೆ. ಇದು ಬಟ್ಟೆಯ ಒಳಭಾಗದ ಹೊಲಿಗೆ ಹೀಗೆ ಇರುತ್ತೆ. ಹಾಗೆ ಬಟ್ಟೆಯ ಹೊರಭಾಗದ ಹೊಲಿಗೆ ಹೀಗೆ ಡಾಟ್ಸ್ ಥರ ಇರುತ್ತೆ. ಡಾಟ್ ಬರುತ್ತೆ. ಹೊಲಿಯುವ ವಿಧಾನ ನೋಡ್ಕೊಳ್ಳೋಣ. ಬಟ್ಟೆಯ ಮೇಲೆ ಕಾಲು ಇಂಚು ಮಾರ್ಕ್ ಮಾಡಿಕೊಳ್ಳುವುದು. ಬಟ್ಟೆಯ ಒಳಭಾಗ ಮಾರ್ಕ್ ಮಾಡಿಕೊಳ್ಬೇಕು. ಕೈ ಹೊಲಿಗೆ ಸೂಜಿಗೆ ದಾರ ಪೋಣಿಸಿಕೊಂಡು ದಾರದ ಕೊನೆಯಲ್ಲಿ ಗಂಟು ಹಾಕಿಕೊಳ್ಳುವುದು. ಈಗ ಪಾಯಿಂಟ್ 3, ಬಟ್ಟೆಯ ಒಳಭಾಗಕ್ಕೆ ಸೂಜಿಯನ್ನು ಚುಚ್ಚಿ ಎಳೆದುಕೊಂಡು ಕಾಲು ಇಂಚಿನ ಮಾರ್ಕ್ ಅಥವಾ ಗುರುತು ಮಾಡಿಕೊಂಡಲ್ಲಿ ಹೊರಭಾಗಕ್ಕೆ ಚುಚ್ಚಿ ನೋಡಿ, ಇಲ್ಲಿ ಹೊರಭಾಗಕ್ಕೆ ಚುಚ್ಚಿ ಅಂದರೆ
1/4 ಇಂಚಿನ ಮಾಡಿಕೊಂಡಲ್ಲಿ ಹೊರಭಾಗಕ್ಕೆ ಚುಚ್ಚಿ ಚಿಕ್ಕೆ ಎಳೆಯ ಅಂತರದಲ್ಲಿ ಮತ್ತೆ ಚುಚ್ಚಿ ಸೂಜಿಯ ದಾರ ಎಳೆಯಬೇಕು. ಕೊನೆಯಲ್ಲಿ ಅಂದರೆ ಹೊಲಿದ ನಂತರದಲ್ಲಿ ಮತ್ತೆ ದಾರ ಗಂಟು ಹಾಕಿಕೊಂಡು ಸೂಜಿ ದಾರ ಕಟ್ ಮಾಡುವುದು. ಇದು ಹೊಲಿಗೆ ಹೊಲಿಯುವ ವಿಧಾನ. ಹೊಲಿಗೆ ವಿಧಾನದ ನೋಟ್ಸ್ ಇದು ಹೊಲಿಗೆ 2 ಥರದ ಹೊಲಿಗೆ ಇದೆ. ಹೊಲಿಗೆ ಇದು ಹೊಲಿಗೆಯ ಹೊರಭಾಗ ಒಂದು ಈ ಥರ ಬರುತ್ತೆ. ಇದು ಒಳಭಾಗದ ಸೈಡ್ ಈ ಥರ ಬರುತ್ತೆ ನೋಡಿ. ಇದು ಒಳಭಾಗದ ಸೈಡ್ ಹೊಲಿಗೆ. ಇದು ಒಂಥರ ಹೊಲಿಗೆ, ಇದು ಒಂಥರ ಹೊಲಿಗೆ. ನೆಕ್ಸ್ಟ್ ಹೊರಭಾಗದ ಹೊಲಿಗೆ ಎರಡು ಒಂದೇ ಥರ ಬರುತ್ತೆ. ಡಾಟ್ 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 ಥರ ಬರುತ್ತೆ. ಇದು ಹೊರಭಾಗ ಕಾಣುವ ಹೊಲಿಗೆ. ಇವಾಗ ಹೊಲಿಗೆ ನೋಟ್ಸ್ ಮುಗಿದಿದೆ. ಪೇಪರ್ ಡ್ರಾಯಿಂಗ್ ಹೇಗೆ ಅನ್ನೋದನ್ನು ನೋಡೋಣ. ಈಗ ಪೇಪರ್ ಡ್ರಾಯಿಂಗ್ ನೋಡೋಣ. ಪೇಪರ್ ಡ್ರಾಯಿಂಗ್ ಮಾಡೋಕ್ಕೆ ಪೇಪರ್ ತಗೊಂಡಿದ್ದೀನಿ. ಇದು ₹1 ಪೇಪರ್ ನಾನು ತಗೊಂಡಿರೋದು, ಖಾಲಿ ಹಾಳೆದು. ನ್ಯೂಸ್ ಪೇಪರಲ್ಲಿ ಕೂಡ ನಾವು ಡ್ರಾಯಿಂಗ್ ಹಾಕ್ಕೋಬೋದು. ನಾನು ಮಾರ್ಕಿಂಗ್ ಮಾಡೋಕ್ಕಾಗಿ ಈ ಸ್ಕೆಚ್ ಪೆನ್ನನ್ನು ತಗೊಂಡಿದ್ದೀನಿ ಮಾರ್ಕರ್ ಬದಲಿಗೆ. ಹಾಗೆ ಈ ಸ್ಕೇಲ್ ಬೇಕಾಗತ್ತೆ. ಈಗ ಪೇಪರ್ ಮೇಲೆ ಮಾರ್ಕ್ ಮಾಡೋಕ್ಕೆ ಇಂಚಿನ ಸೈಡು ನಾವು ಅಳತೆ ಮಾಡ್ಕೋಬೇಕು. ನೋಡಿ ಇಲ್ಲಿ ದೂರ ಇದೆಯಲ್ಲ, ಇದು ಇಂಚು. ಇದರ ಆಪೋಸಿಟ್ ಇಲ್ಲಿ ನೋಡಿ ಹತ್ತಿರ ಇದೆ, ಇದು ಸೆಂಟಿಮೀಟರ್. ಇದು ಬುಕ್ಕಲ್ಲಿ ಮಾಡೋದಾದರೆ ಈ ಸೆಂಟಿಮೀಟರ್ನ ತಗೋಬೇಕು. ಪೇಪರಲ್ಲಿ ಡ್ರಾಯಿಂಗ್ ಮಾಡೋದಾದರೆ ಈ ಇಂಚನ್ನು ತಗೊಳ್ಬೇಕು. ಹಾಗೆ ನಮಗೆ ಪೇಪರ್ ದೊಡ್ಡ ಆಗತ್ತೆ, ನಾವು ಅಷ್ಟು ದೊಡ್ಡ ಬೇಡ, ಸಣ್ಣದೇ ಸಾಕಂದರೆ ನಾವು ಇಂಚಲ್ಲಿ ಮಾಡ್ಕೋಬೋದು, ತೊಂದರೆ ಇಲ್ಲ. ಹಾಗೆ ನೋಡಿ ಇದು 0ದಿಂದ ಇಲ್ಲಿಂದ ನಾವು ಅಳತೆ ತಗೋಬೇಕು. ಇಲ್ಲಿಂದ ಈ 0ದ ನಂತರ ಇಲ್ಲಿ ಒಂದು ಉದ್ದ ಗೀಟ್ ಇದೆಯಲ್ಲ, ಇದು ನೋಡಿ, ಇದು ಅರ್ಧ ಇಂಚಿನ ಮಾರ್ಕು. ಅಲ್ಲಿಂದ 1 ಇಂಚಿಗೆ ಉದ್ದ ಗೀಟಿದೆ. ಅದ್ರ ಮೇಲೆ 1.5 ಇಂಚಿಗೆ ಉದ್ದ ಗೀಟು, ಆಮೇಲೆ 2 ಇಂಚಿಗೆ, ಹಾಗೆ 2.5, 3. ಇದು ಯಾಕಂದರೆ ಹೇಳ್ತಾ ಇದ್ದೀನಿ ಅಂದರೆ ಇದು ಅರ್ಧ ಇಂಚಿನ ಗೀಟು ತಿಳ್ಕೊಬೇಕಂತ, ಈ ಮಾರ್ಕ್ ಅರ್ಧ ಇಂಚಿನ ಮಾರ್ಕ್ ತಿಳ್ಕೊಬೇಕಂತ ಹೇಳ್ತಾ ಇದ್ದೀನಿ. ಈಗ ಡ್ರಾಯಿಂಗ್ ಮಾಡೋಣ. ಈಗ ಪೇಪರ್ ಡ್ರಾಯಿಂಗ್ ಮಾಡೋಕ್ಕೆ ಕರ್ಚೀಫ್ ಹೊಲಿಗೆಗೆ ಯಾವ ಕಡೆನೂ ಮಡಚೋ ಅಗತ್ಯ ಇಲ್ಲ. ಈ ಚೌಕ ಪೇಪರ್ ಹೀಗೆ ಇರಲಿ. ಈ ಸೈಡಿಗೆ ನಾವು ಅಳತೆ ತಗೊಳ್ಳೋಣ. ನೋಡಿ ಸರಿಯಾಗಿ ನೋಡ್ಕೊಳ್ಳಿ. ನೋಡಿ ಇದು ಈ 0ದಿಂದ ಈ ಮಾರ್ಕ್ ಇದೆಯಲ್ಲ ಅಲ್ಲಿಗೆ ನಾನು ಇಟ್ಟಿದ್ದೀನಿ. ಇಲ್ಲಿಂದ ನೋಡಿ ಕರ್ಚೀಫ್ ಕೈ ಅಳತೆಗೆ 0 1 ಉದ್ದ 10 + 1 11 ಇಂಚು ಲೆಂತ್ ನಾವು ತಗೊಳ್ಳೋಣ. ನೋಡಿ ಇಲ್ಲಿ 0ದಿಂದ ಸೀದಾ ನೋಡಿ 10 ಇಲ್ಲಿದೆ, 10 + 1 11. ನೋಡಿ 11 ಇಲ್ಲಿ ಬರುತ್ತೆ. ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿದಾಗಿದೆ ನೋಡಿ ಇಲ್ಲಿ. ಈಗ ಇದು 0, ಇದು 1. ಈಗ ಲೆಂತ್ ಅಳತೆ ಆಗಿದೆ. ಈಗ ವಿಡ್ತ್ ಅಳತೆನೂ ಸೇಮ್ ಟು 10 + 1 11. ಇದು ಕೂಡ ಹಾಗೆ ನೋಡಿ, ಇಲ್ಲಿ 0ದಿಂದ ಸೀದಾ 11ಕ್ಕೆ 11 ವಿಡ್ತ್. ಇದು 0ದಿಂದ 2 ನಂಬರ್ 2 11 ಇಂಚು. ಈಗ ಕೆಳಗಡೆ ಮೇಲ್ಗಡೆ ಆಗಿದೆ. ಈಗ ಕೆಳಗಡೆ ನೋಡಿ ಇಲ್ಲಿ ಒಂದು ಮಾರ್ಕ್ ಮಾಡಿದ್ದೀವಿ, ಅಲ್ಲಿಂದ ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿಂದ ಈ ತುದಿಯಿಂದ 0ಯಿಂದ ಕೆಳಗಡೆ 11 ಇಂಚು. 11 ಇಂಚು ಇಲ್ಲಿಗೆ ಬರುತ್ತೆ, ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಇದು ಲೆಂತಲ್ಲಿ 0ಯಿಂದ 1, 0ಯಿಂದ ಈ ಕಡೆ ವಿಡ್ತ್ 2, ಹಾಗೆ ಕೆಳಗಡೆ 1ರಿಂದ ವಿಡ್ತು ಈ ಕಡೆ 3 ನಂಬರ್ ಬರ್ಕೊಳ್ಳೋಣ. 3 ಆಗಿದೆ. ಈಗ ಇಲ್ಲಿ 1ರಿಂದ 3 ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಳ್ಳಿ ನಾನು 3ರ ತನಕ ನೋಡಿ. ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ 1ರಿಂದ 3 11 ಇಂಚು ಇಲ್ಲಿ ಬರುತ್ತೆ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾವು ಮೇಲ್ಗಡೆ 0ಯಿಂದ 2
11 ಇಂಚ್ ಇಲ್ಲಿಗೆ ಬರುತ್ತೆ. ಇಲ್ಲೂ ಮಾರ್ಕ್ ಮಾಡಿದ್ದೀವಿ. ಈ ಮಾರ್ಕನ್ನು ಈ ಮಾರ್ಕಿಗೆ ಮೂರನೇದಕ್ಕೆ ಜೋಡಿಸ್ಕೊಳ್ಳೋಣ. 2 3 ಜೋಡಣೆ. ನೋಡಿ ಇದು ವಿಡ್ತ್, ಇನ್ನೊಂದು ವಿಡ್ತಿನ ಈ ಕಡೆ ಬದಿ 2 3 ಜೋಡಿಸಿದಾಗಿದೆ. ಹಾಗೆ ಈಗ 0 ದಿಂದ A, 1 ರಿಂದ B, 2 ಇಂದ C, 3 ಇಂದ D ಅರ್ಧ ಇಂಚು. ಈಗ ನೋಡ್ಕೊಳ್ಳೋಣ ಲೆಂಗ್ತಲ್ಲಿ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ 0 ದಿಂದ ಇಲ್ಲಿ ಅರ್ಧ ಇಂಚು ಇಲ್ಲಿಗೆ ಬರುತ್ತೆ. ಇದು 0 ದಿಂದ A ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ 0 ದಿಂದ A. ನೋಡಿ ಇಲ್ಲಿ ಕೆಳಗಡೆಯಿಂದ ಮಾಡೋಣ. ಇಲ್ಲಿ 11 ಇದೆಯಲ್ಲ, ಇದರ ಈ ಕಡೆ ಅರ್ಧ, 11 ಮತ್ತು 10ರ ಮಧ್ಯೆ ಇರೋ ಗಿಟ್ಟು ಅರ್ಧ ಇಂಚು. ನಾವು ಇದಕ್ಕೆ ಕೂಡ ಇಲ್ಲಿಂದನೇ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಮಧ್ಯೆ ಅರ್ಧ ಇಂಚು. ಇದು 1 ರಿಂದ B ಆಗುತ್ತೆ. 1 ರಿಂದ B ಇದು ಲೆಂಗ್ತಲ್ಲಾಗಿದೆ. ಈಗ ವಿಡ್ತಲ್ಲಿ ಮಾಡ್ಕೊಳ್ಳೋಣ. ಮೇಲ್ಗಡೆ 2ನೇ ನಂಬರಲ್ಲಿ, ಇಲ್ಲಿ 2ನೇ ನಂಬರಿಂದ ಇಲ್ಲೂ ಕೂಡ ಈ ಕಡೆನೂ ಅರ್ಧ ಇಂಚು. ನೋಡಿ ಮೇಲಿಂದ ಕೆಳಗೆ ಲೆಂಗ್ತಲ್ಲಿ ಅರ್ಧ ಇಂಚು. ಇದು 2 ಇಂದ C. ಹಾಗೆ ಕೆಳಗಡೆ 3ರಿಂದ ಇಲ್ಲಿ ಮೇಲ್ಗಡೆ ನೋಡಿ ಇಲ್ಲಿಗೆ ಬರುತ್ತೆ ಅರ್ಧ ಇಂಚು. ಇದು D ಹೆಸರು. ಇದು 3ರಿಂದ D ಅರ್ಧ ಇಂಚು. ಈಗ 0 ದಿಂದ A, 1 ರಿಂದ B, ಹಾಗೆ 2 ರಿಂದ C, 3 ರಿಂದ D ಲೆಂಗ್ತಲ್ಲಾಗಿದೆ. ಈಗ ವಿಡ್ತ್ ಮಾಡ್ಕೊಳ್ಳೋಣ. ನೋಡಿ 0 ದಿಂದ E, 1 ರಿಂದ F, 2 ಇಂದ G, 3 ಇಂದ H ಅರ್ಧ ಇಂಚು. ಇಲ್ಲಿ ಅಷ್ಟೇ ಲೆಂಗ್ತಲ್ಲಿ ಅರ್ಧ ಇಂಚು. ಇದು 0 ದಿಂದ E. ಹಾಗೆ 0 ದಿಂದ 2 ಈ ಕಡೆ ಇದೆ, ಇಲ್ಲೂ ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಅರ್ಧ ಇಲ್ಲಿ ಬರುತ್ತೆ. 2 ರಿಂದ ಒಳಗಡೆ ಮಾರ್ಕ್ ಮಾಡ್ಕೊಳ್ಬೇಕು, ಹೊರಗಡೆ ಎಲ್ಲ ಒಳಗಡೆಗೆ. ನೋಡಿ ಇದು 2 ಇಂದ G ಆಗುತ್ತೆ ಅರ್ಧ ಇಂಚು. ಹಾಗೆ ಕೆಳಗಡೆ 1 ನಂಬರಿಂದ F ಅರ್ಧ ಇಂಚು. ನೋಡಿ ಕಾಣಿಸ್ತಿದೆಯಲ್ಲ, ಇದು ಅರ್ಧ ಇಂಚು 1 ರಿಂದ F. ನಮ್ಮ 3ರಿಂದ H ಇದು ಕೂಡ ಅರ್ಧ ಇಂಚು H. ನೋಡಿ ಈಗ ಮಾರ್ಕ್ ಮಾಡಿದಾಗಿದೆ. ಈಗ A ಇಂದ Cನ ಜೋಡಿಸ್ಕೊಳ್ಳೋಣ. ನೋಡಿ ಇದು A ಇಂದ ಈ ಕಡೆ C ವರೆಗೆ ಜೋಡಿಸಿದಾಗಿದೆ. ಈಗ ಕೆಳಗಡೆ B ಇಂದ D ವರೆಗೂ ಜೋಡಿಸ್ಕೊಳ್ಳೋಣ. ಇಲ್ಲಿವರೆಗೂ ನೋಡಿ ಇಲ್ಲಿ B ಇಂದ ಈ ಕಡೆ D ವರೆಗೂ ಜೋಡಿಸ್ಕೊಳ್ಳೋಣ. ಅಂದರೆ ಇಲ್ಲಿಂದ ಸ್ಕೇಲ್ ಇಟ್ಕೊಂಡು ಗೀಟ್ ಎಳೆಯೋದು, ಇದನ್ನು ಜೋಡಿಸ್ಕೊಳ್ಳೋದು. B ಇಂದ ಇಲ್ಲಿ D ತನಕ. ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ E ಇಂದ F ತನಕ ಜೋಡಿಸ್ಕೊಳ್ಳೋದು. ಇಲ್ಲಿ ಕೆಳಗಡೆ F ಇದೆ, ಜೋಡಿಸ್ಕೊಳ್ಳೋಣ. ನೋಡಿ ಇದು ಮೇಲ್ಗಡೆ E ಇಂದ ಇಲ್ಲಿ F ತನಕ ಜೋಡಿಸಿದಾಗಿದೆ. ಹಾಗೆ C ಇಂದ H ತನಕ ಈ ಅರ್ಧ ಇಂಚು ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿ C ಇಂದ H ತನಕ ಜೋಡಿಸ್ಕೊಳ್ಳೋಣ. ನೋಡಿ ಇದು G ಇಂದ ಇಲ್ಲಿ H ತನಕ ಜೋಡಿಸಿದ್ದಾಗಿದೆ. 1 ರಿಂದ 2 ಲೆಂಗ್ತ್, 0 ದಿಂದ 1 ಲೆಂಗ್ತ್, ಇದು 1 ರಿಂದ 2, ಹಾಗೆ 2 ರಿಂದ 3 ವಿಡ್ತು. ಹಾಗೆ ಇದು ಇಲ್ಲೆಲ್ಲ ಅರ್ಧ ಇಂಚು ತಗೊಂಡು ನಾವು ಈಗ ಡ್ರಾಯಿಂಗ್ ಮಾಡಿ ಆಗಿದೆ. ಫ್ರೆಂಡ್ಸ್, ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಂದನೆಗಳು.